ಬರೀ ಮೆಣಸಿನ್ಕಾಯಿ ಬಜ್ಜಿ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೀತಿ ಆಪ್ರೇಷನ್ ಮೆಣಸಿನ್ಕಾಯಿ ಬೋಂಡ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಬೋಂಡದ ಮೆಣಸಿನ್ಕಾಯಿ ತೊಗೊಂಡು ನಾನಿಲ್ಲಿ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಎರಡರಲ್ಲಿರೋಂತಹ ಸೀಡ್ಸ್ ಎಲ್ಲ ತೆಗೆದು 2 ಭಾಗ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಬೌಲು ಕಡಲೆ ಹಿಟ್ಟು, ಅರ್ಧ ಬೌಲು ಅಕ್ಕಿ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಗಂಟಿಲ್ದಲ್ಲೇ ಕಲಿಸ್ಕೊಬೇಕಾಗತ್ತೆ. ಈ ಕಡೆ ನಾನು ಸ್ಟಫಿಂಗಿಗೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಕಡೆ ಎಣ್ಣೆ ಕಾಯೋದಕ್ಕೂ ಸಹ ಇಟ್ಟಿದ್ದೀನಿ. ಕಾದಿರೋಂಥ ಎಣ್ಣೆಗೆ ಈ ರೀತಿ ಬಜ್ಜಿ ಹಿಟ್ಟನ್ನು ಅದ್ದಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರೋಂತಹ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ಆ ಮೆಣಸಿನ್ಕಾಯಿ ಬಜ್ಜಿಗೆ ತೊಗೊಂಡಿರೋಂಥ ಈ ರೀತಿ ಎಲ್ಲ ತರಕಾರಿಗಳು ಸಹ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬಜ್ಜಿ ಈ ರೀತಿ ಕಟ್ ಮಾಡಿಕೊಂಡು ಇದಕ್ಕೆ ಗ್ರೀನ್ ಚಟ್ನಿ, ಇದಕ್ಕೆ ಸ್ವೀಟ್ ಚಟ್ನಿ, ನಂತರ ಆ ತರಕಾರಿ ಸ್ಟಫಿಂಗ್ ಎಲ್ಲ ಮಾಡಿ ನಂತರ ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಚಾಟ್ ಮಸಾಲ ಹಾಕಿ ಇದಕ್ಕೆ ಕೊನೆಯಲ್ಲಿ ಒಂದು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಆಪ್ರೇಷನ್ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ.